ಸಂಪುಟ ಆಯ್ತು, ಖಾತೆ ಆಯ್ತು, ಈಗ ಪರಿಷತ್ ಸಚೇತಕ ಸಮರ. ವಿಧಾನ ಪರಿಷತ್ನಲ್ಲಿ ಹಾಗಾದ್ರೆ ಮುಖ್ಯ ಸಚೇತಕ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಇಷ್ಟು ದಿನ ನಾವು ಗಮನಿಸಿದ್ವಿ, ಸಂಪುಟ ಪುನರ್ರಚನೆಯ ಹಿನ್ನೆಲೆಯಲ್ಲಾದಂತಹ ಸರ್ಕಸ್, ಅದಾದ ನಂತರ ಖಾತೆ ಹಂಚಿಕೆ ವಿಚಾರ, ಈಗ ಪರಿಷತ್ ಸಚೇತಕ ಸಮರ ಶುರುವಾಗಿದೆ. ಅದಕ್ಕಾಗಿ ಲಾಬಿ ಕೂಡ ನಡೀತಾ ಇದೆ. ಪರಿಷತ್ ಸಚೇತಕ ಸ್ಥಾನಕ್ಕಾಗಿ ಶಾಸಕರು ಭರ್ಜರಿ ಲಾಬಿ ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗದ ನಾಯಕರಿಗೆ ಮುಖ್ಯ ಸಚೇತಕ ಸ್ಥಾನ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮುಖ್ಯ ಸಚೇತಕ ಸ್ಥಾನ ಯಾದವ್ ಸಮುದಾಯಕ್ಕೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಸಿಎಂ ಹಾಗೂ ಸಿದ್ದರಾಮಯ್ಯಗೆ ಒತ್ತಡವನ್ನ ಹಾಕಿದ್ದಾರೆ. ನಾಗರಾಜ್ ಯಾದವ ಸಮುದಾಯಕ್ಕೇನೆ ಈ ಬಾರಿ ಮುಖ್ಯ ಸಚೇತಕ ಸ್ಥಾನ ಕೊಡಬೇಕು ಅಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಮಟ್ಟದಲ್ಲಿ ಭರ್ಜರಿ ಲಾಬಿ ಶುರುವಾಗಿದೆ. ಹಾಗಾದ್ರೆ ಮುಖ್ಯ ಸಚೇತಕ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಮಂಜುನಾಥ್ ಭಂಡಾರಿ, ಎಸ್ ರವಿ ರೇಸ್ನಲ್ಲಿದ್ದಾರೆ. ಮಂಜುನಾಥ್ ಭಂಡಾರಿ ಪರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬ್ಯಾಟಿಂಗ್ ಮಾಡ್ತಿದ್ರೆ, ಭಂಡಾರಿ ಹೆಸರಿಗೆ ಇನ್ನೂ ಸಹಮತವನ್ನ ವ್ಯಕ್ತಪಡಿಸಿಲ್ಲ ಸಿಎಂ ಡಿಕೆ ಶಿವಕುಮಾರ್. ಐವಾನ್ ಡಿಸೋಜಾ ಹಾಗೂ ಯಾದವ ಹೆಸರು ಸೂಚಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಮಾತಿಗೂ ಕೂಡ ಇನ್ನೂ ಸಹಮತ ವ್ಯಕ್ತವಾಗಿಲ್ಲ. ಲಿಂಗಾಯತ ಸಮುದಾಯಕ್ಕೆ ಮುಖ್ಯ ಸಚೇತಕ ನೀಡಿ ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಮೊದಲ ಬಾರಿಗೆ ಎಂಎಲ್ಸಿ ಆದವರಿಗೆ ಯಾವುದೇ ಹುದ್ದೆ ಇಲ್ಲ ಅಂತ ಮತ್ತೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಬೂಬ್ ಕೊಡ್ತಾ ಇದ್ದಾರೆ. ಮಂಜುನಾಥ್ ಭಂಡಾರಿ ಮೊದಲ ಬಾರಿಗೆ ಎಂಎಲ್ಸಿ, ಅವರಿಗೆ ಹುದ್ದೆ ಯಾಕೆ ಅಂತ ಉಳಿದ ಆಕಾಂಕ್ಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ನಡುವಿನಲ್ಲಿ ಲಿಂಗಾಯತ ಸಮುದಾಯದ ಪರಿಷತ್ ಸದಸ್ಯರಿಂದ ಸಭಾನಾಯಕ ಯತೀಂದ್ರಗೆ ಒತ್ತಡ ಇದೆ. ಈಗಾಗಲೇ ಒಕ್ಕಲಿಗ ಲಿಂಗಾಯತ ಸಮುದಾಯಕ್ಕೆ ತಲಾ 5ರಿಂದ 7 ಸಚಿವ ಸ್ಥಾನವನ್ನ ಕೊಡಲಾಗಿದೆ. ಹೀಗಾಗಿ ಮತ್ತೆ ಒಕ್ಕಲಿಗ ಲಿಂಗಾಯತ ಸಮುದಾಯಕ್ಕೆ ಅವಕಾಶ ಕೊಡಬೇಡಿ ಅಂತಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಗೊಂದಲದಲ್ಲೇ ಇದೆ ಮುಖ್ಯ ಸಚೇತಕ ಸ್ಥಾನ ಆಯ್ಕೆ ವಿಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.